ಪ್ರತಿಕೂಲ ಹವಾಗುಣಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದು ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಮಾರ್ಗದರ್ಶನದಲ್ಲಿ ಕ್ರಮ ಕೈಗೊಂಡಿದೆ. ಅದರಲ್ಲಿ ವಿಶೇಷವಾಗಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಎಲ್ಲ ಜಿಲ್ಲೆಯಾದ್ಯಂತ ಇರತಕ್ಕಂಥ ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿಗಳ ಮೂಲಕ ಮನೆಗಳಿಗೆ ಇದ್ರ ಬಗ್ಗೆ ಜನಜಾಗೃತಿಯನ್ನು ನೀಡೋ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರು, PHCOs ಮತ್ತು ನಮ್ಮ HIOsಗಳು ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮೈಕೈ ನೋವು, ಸುಸ್ತಾಗ್ತಕ್ಕಂಥದ್ದು ಹಾಗೂ ವಿಪರೀತವಾಗಿ ಸುಸ್ತಾದಂಥ ಸಂದರ್ಭದಲ್ಲಿ ನಿರ್ಜಲೀಕರಣ ಆಗತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಮನಗಂಡು ಲೋಕಲ್ಲಾಗಿ ಅವರಿಗೆ ಬಿಸಿಲಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ನೆಸೆಸಿಟಿ ಇದ್ದರೆ ಅಷ್ಟೇ ಅವರು ಹೊರಗಡೆ ಬಿಸಿಲಿಗೆ ಹೋಗಬೇಕು. ವಿಶೇಷವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಏನಿದ್ದಾರೆ ಅವರು ಬೆಳಗ್ಗಿನ ಜಾವದಿಂದ ಹಿಡಿದು 11 ಗಂಟೆ ಒಳಗಡೆ ಒಂದು ಎಲ್ಲ ಕೆಲಸಗಳನ್ನು ಮುಗಿಸ್ತಕ್ಕಂಥದ್ದು ಮತ್ತು ಸಂಜೆ ಬೆಳಗ್ಗೆ 11ರಿಂದ 4 ಗಂಟೆಗಳ ಏನು ಟೈಮಿಂಗ್ಸ್ ಇದೆ ಆ ಸಂದರ್ಭದಲ್ಲಿ ಹೆಚ್ಚಿಗೆ ಬಿಸಿಲಿಗೆ ಅವರು ತೊಡಗಿಸ್ಕೊಂಡಲೇ ಇರೋ ರೀತಿಯಲ್ಲಿ ಅವರು ದೈನಂದಿನ ಚಟುವಟಿಕೆಗಳನ್ನು ರೂಪಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವರಿಗೆ ಸೆನ್ಸಿಟೈಸ್ ಮಾಡ್ತಾಯಿದ್ದೀವಿ. ಹಾಗೇ ಅವರು ಕೆಲಸ ಕಾರ್ಯಗಳಿಗೆ ತೆರಳುವ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಒಂದು ಕಾದಾರಿದ್ದ ನೀರನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಬಿಸಿಲಿನ ತಾಪ ಜಾಸ್ತಿ ಇರತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಬಾಯಾರಿಕೆ ಆಗ್ತಕ್ಕಂಥದ್ದು ಮತ್ತು ನೀರನ್ನು ಸೇವನೆ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಸೇವಿಸ್ದಲೇ ಇದ್ದ ಸಂದರ್ಭದಲ್ಲಿ ಅವರಿಗೆ ಭಾಳ ಕ್ರ್ಯಾಂಪ್ಸ್ ಬರ್ತಕ್ಕಂಥದ್ದು ಮತ್ತು ಸುಸ್ತಾಗತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಕಂಪಲ್ಸರಿಯಾಗಿ ನೀರನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಸಹ ನಾವು ಜನಜಾಗೃತಿಯನ್ನು ಮಾಡ್ತಾಯಿದ್ದೀವಿ. ಹಾಗೆ ಏನು ವರ್ಕಿಂಗ್ ಪ್ಲೇಸಸ್ ಇರ್ತವೆ, ಆಫೀಸಸ್ ಇರ್ಬೋದು, ಈ ಥರ ಸುಮಾರು 10-20 ಜನಕ್ಕೆ ಹೆಚ್ಚಿಗೆ ಕಾರ್ಮಿಕರು ಸಹ ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ಅವರಿಗೆ ಉಪಯುಕ್ತವಾಗಿ ಸ್ವಚ್ಛ ನೀರನ್ನು ಸಂಬಂಧಿಸಿದ ಕಚೇರಿ ಮುಖ್ಯಸ್ಥರಿರ್ಬೋದು ಅಥವಾ ಕಟ್ಟಡ ಕಾರ್ಮಿಕರಿರ್ಬೋದು, ಈ ಥರ ಲೇಬರ್ ಆ್ಯಕ್ಟಿವಿಟೀಸ್ ಏನು ನಡೀತದೆ ಅಂಥ ಕಡೆನೂ ಅವರು ಸ್ವಚ್ಛ ನೀರನ್ನು ಒದಗಿಸ್ಬೇಕು ಅನ್ನತಕ್ಕಂಥದ್ರ ಬಗ್ಗೆನೂ ಸಹ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಸಮಸ್ಯೆ ಉಂಟಾದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಚಿಕಿತ್ಸೆ ಸಿಗುವಂಥ ಸೌಲಭ್ಯ ಮಾಡಿ ಅದಕ್ಕೆ ನಿರ್ಜಲೀಕರಣವನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಮನೆಯಲ್ಲೇ ORS ದ್ರಾವಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಮತ್ತು 24 ಗಂಟೆ ಒಳಗಡೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆನೂ ನಾವು ಸೆನ್ಸಿಟೈಸ್ ಮಾಡ್ತಾಯಿದ್ದೀವಿ. ಮತ್ತು ಸಾಕಷ್ಟು ORS ದಾಸ್ತಾನನ್ನು ನಾವು ಎಲ್ಲ ಹಂತದಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಮುಂದುವರೆದು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಒಳಗೊಂಡಂತೆ ನಾವು 2ರಿಂದ 8 ಬೆಡ್ಗಳನ್ನು ನಾವು ಕಾಯ್ದಿರಿಸ್ಕೊಂಡಿದ್ದೀವಿ. ಅದರಲ್ಲೂ ನಾವು ಕ್ಲೈಮ್ಯಾಟಿಕ್ ಚೇಂಜಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹೆಲ್ತ್ ಎಸ್ಪೆಷಲಿ ಡ್ಯೂ ಟು ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಉಷ್ಣಾಂಶ ಜಾಸ್ತಿ, ಇದಕ್ಕೆ ಸಾಕಷ್ಟು ಮಾರ್ಗಸೂಚಿಗಳನ್ನು ಸರ್ಕಾರ ಬಿಡುಗಡೆ ಆಗಿದೆ. ಈ ಎಲ್ಲ ಅಂಶಗಳನ್ನು ನಾವು ವೈದ್ಯಾಧಿಕಾರಿಗಳಿಗೂ ಸಹ ಮನವರಿಕೆ ಮಾಡಿದ್ದೀವಿ ಮತ್ತು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮತ್ತು PHCಗಳಲ್ಲೂ ಸಹ ORS ಕಾರ್ನರ್ಸ್ ಇರ್ಬೋದು ಅಥವಾ ಜೊತೆಗೆ IV ಫ್ಲೂಯಿಡ್ಸ್, ನಾರ್ಮಲ್ ಸಲೈನ್ ಇರ್ಬೋದು, ರಿಂಗರ್ ಲ್ಯಾಕ್ಟೇಟು ಅಥವಾ ಇವನ್ 5% ಎಕ್ಸ್ಟ್ರೋಸು ಸಾಕಷ್ಟು ಉತ್ತಮ ಗುಣವುಳ್ಳತಕ್ಕಂಥ ದ್ರಾವಣಗಳನ್ನು ನಾವು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ. ಅಂದರೆ ಮುಖ್ಯವಾಗಿ ಮಕ್ಕಳು ಮತ್ತು ವೃದ್ಧರಿಗೆ ಅದೇ ಅದರಲ್ಲಿ ಅವರು ಮೋಸ್ಟ್ ವಲ್ನರಬಲ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ. ನೀವು ಹೇಳಿದಾಗೆ ಮಕ್ಕಳು ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ವಯಸ್ಸಾದಂಥವರು ಹಾಗೂ ಗರ್ಭಿಣಿ ತಾಯಂದಿರು ಸಹ ನಾವು ವಲ್ನರಬಲ್ ಪಾಪ್ಯುಲೇಷನ್ ಅಂತ ಗುರುತು ಮಾಡಿ ಅವರು ಮನೆಯಲ್ಲೇ ಸಹ ಆದಷ್ಟು ORS ಪ್ರಿಪ್ರೇಷನ್ಸನ್ನ ಮಾಡಿಕೊಂಡು ಬಳಸ್ತಕ್ಕಂಥದ್ರ ಬಗ್ಗೆ ಹೆಚ್ಚಿಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಸರ್ ಇನ್ನು ಸರ್ ಒಂದು ಔಟ್ ಆಫ್ ದಿ ಸಿಲೆಬಸ್ ಏನಂದರೆ ಈ ಪ್ಲಾಸ್ಟಿಕ್ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗ್ತಾ ಇರೋದು ಮತ್ತು ಕಲ್ಲಂಗಡಿಯಲ್ಲಿ ಏನೋ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವದಂತಿಗಳೆಲ್ಲ ಕೇಳಿಬರ್ತಾ ಇದೆ ಸರ್. ಕಲ್ಲಂಗಡಿ ಎಸ್ಪೆಷಲಿ ಅದರಿಂದ ಸ್ವಲ್ಪ ರೈತ ಸಮುದಾಯಕ್ಕೆ ವ್ಯಾಪಾರಿಗಳಿಗೂ ಒಂದಷ್ಟು ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಒಂದು ರಿಯಾಕ್ಷನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಆರೋಗ್ಯ ಸುರಕ್ಷಣಾ ಅಧಿಕಾರಿಗಳೇ ಪ್ರತ್ಯೇಕ ವಿಂಗು ಸಹ ಇದೆ. ಅಲ್ಲಿರತಕ್ಕಂಥ ವೈದ್ಯರಿಗೂ ಮತ್ತು ಇತರ
ಮಿನಿಸ್ಟ್ರಿಯಲ್ ಸ್ಟಾಫು ಏನಿದ್ದಾರೆ ಅವರು ಒಳಗೊಂಡಂತೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಮತ್ತು ಇಂಥ ಕಡೆ ಅವರು ಪ್ರತ್ಯೇಕವಾಗಿ ದಾಳಿಯನ್ನು ಮಾಡಿ ಸಹ ಪ್ಲಾಸ್ಟಿಕ್ ಬಳಸೋಕ್ಕೆ ಮಾಡೋದ್ರಿಂದ ಯಾವ ರೀತಿಯಾದ ಅಡ್ಡ ಪರಿಣಾಮಗಳಾಗ್ತದೆ ಮತ್ತು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಏನು ಉಂಟಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಮತ್ತು ಆ ರೀತಿ ಬಳಸ್ತಾ ಇದ್ದಂತಹ ಫುಡ್ ಯೂನಿಟ್ಸ್ ಏನಿದ್ದಾವೆ ಅದನ್ನು ಕ್ಲೋಸ್ ಮಾಡೋ ಹಂತಕ್ಕೂ ಆಹಾರ ಸುರಕ್ಷಣಾಧಿಕಾರಿಗಳು ಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ಅಂದರೆ ಪಾಲಿಕೆ ಅಧಿಕಾರಿಗಳ ಸಹಯೋಗದಲ್ಲಿ ಏನಾದರೂ ಕೆಲವು ಕಡೆ ದಾಳಿ ಮಾಡಿ ವಶಪಡಿಸ್ಕೊಂಡು ಅದಕ್ಕೆ DO ಡೆಸಿಗ್ನೇಟೆಡ್ ಆಫೀಸರ್ ಫಾರ್ ಫುಡ್ ಅಡಲ್ಟ್ರೇಷನ್ ಇದಕ್ಕೆ ಪ್ರತ್ಯೇಕ ಅಧಿಕಾರಿ ಇದ್ದಾರೆ, ಅದರದನ್ನು ಮಾಡ್ತಾ ಇದ್ದಾರೆ. ಮತ್ತು ಕಲ್ಲಂಗಡಿ ಹಣ್ಣಿಗೆ ಏನೋ ಒಂದು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ಈ ಥರದೊಂದು ವದಂತಿ ಹಬ್ತಾ ಇದೆ ಸರ್, ಇದು ಎಷ್ಟು ಇಲ್ಲ ಆ ರೀತಿಯಾದ ವದಂತಿ ನನ್ನ ಗಮನಕ್ಕಂತೂ ಬಂದಿಲ್ಲ. ಅಂಥ ಪ್ರಕರಣಗಳು ಸಾರ್ವಜನಿಕರಿಗೆ ಬಂದರೆ ನೀವು ಆರೋಗ್ಯ ಇಲಾಖೆಗಾಗಲಿ ಅಥವಾ ಜಿಲ್ಲಾಡಳಿತಕ್ಕೆ ದೂರನ್ನು ನೀಡಿದರೆ ಸೂಕ್ತ ಕಾರ್ಯಕ್ರಮವನ್ನು ಜರುಗಿಸ್ತೇವೆ. ಅಂದರೆ ಇಡೀ ಜಿಲ್ಲಾದ್ಯಂತ ಏನೇ ಈ ರೀತಿ ಹವಾಮಾನ ವ್ಯತಿರಿಕ್ತದಿಂದ ಏನು ಸಮಸ್ಯೆ ಉಂಟಾದರೆ ತಕ್ಷಣ ಸ್ಪಂದಿಸೋಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ.